ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಈ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಎಚ್.ಸಿ. ಮಹದೇವಪ್ಪ ಕೂಡ ಸಮರ್ಥನೆ ಮಾಡಿಕೊಂಡಿದ್ದಾರೆ. ವಸತಿ ಇಲ್ಲದೆ ಇರೋರಿಗೆ ಮನೆ ನೀಡಬೇಕು, ಇದು ನಮ್ಮ ಉದ್ದೇಶ. ವಸತಿಯಲ್ಲಿ ಅಲ್ಪಸಂಖ್ಯಾತರಿಗೆ ಹೆಚ್ಚು ಕೊಡ್ತಾ ಇಲ್ಲ. ಮೈನಾರಿಟಿ ಆಗ್ಲಿ, SC/ST ಆಗ್ಲಿ ಎಲ್ಲರಿಗೂ ಕೂಡ ಮನೆ ಕೊಡಬೇಕು. ಅಲ್ಪಸಂಖ್ಯಾತರು ಸ್ವಲ್ಪ ಹೆಚ್ಚು ವಸತಿ ಕೊಡಿ ಅಂತ ಕೇಳಿದ್ರು. ಜಾತಿ ಮಾನದಂಡವಲ್ಲ, ವಸತಿ ಇಲ್ಲದವರಿಗೆ ವಸತಿ ಕೊಡಬೇಕು ಅನ್ನೋದು ಉದ್ದೇಶ ಅಂತೇಳಿ ಬೆಂಗಳೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ಮೀಸಲಾತಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಪ್ರತಿಯೊಬ್ಬರು ತಲೆ ಮೇಲೆ ಸೂರು ಇರಬೇಕು. ಅದು ಪ್ರಯಾರಿಟಿ. ಅದು ಸವಲತ್ತಿನ ಮೂಲಭೂತ ಸೌಕರ್ಯ ಒದಗಿಸ್ಕೊಡಬೇಕು ಜನರಿಗೆ. ವೆದರ್ ಈಸ್ ಮೈನಾರಿಟಿ, ಬ್ಯಾಕ್ವರ್ಡ್, ಶೆಡ್ಯೂಲ್ ಕಾಸ್ಟ್, ಜನರಲ್ ಯಾರು ವಸತಿ ಇದ್ದಿರಲ್ಲ ಅವ್ರಿಗೆಲ್ಲ ವಸತಿ ಕೊಡಬೇಕು ಅಂದ್ರೆ ನಮ್ಮ ಸರ್ಕಾರದ ನೀತಿ. ಈ ವಸತಿಗಳನ್ನು ಹಂಚುವಾಗ ಅಲ್ಪಸಂಖ್ಯಾತರ ಸಮುದಾಯದ ಹೆಚ್ಚು ಜನರಿಗೆ ವಸತಿಗಳಿಲ್ಲ. ಹೀಗಾಗಿ ಹಂತವಾಗಿ ವಸತಿಯನ್ನು ಎಲ್ಲಾ ಸಮಾಜ ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವ್ರಿಗೆ ಕೊಡ್ತಿರೋದ್ರಲ್ಲಿ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳಿ ತೀರ್ಮಾನ ಆಗಿದ್ದರಿಂದ ಅದಕ್ಕೆ ಧರ್ಮನೋ ಜಾತಿನೋ ಇದು ಯಾವ್ದು ಮಾನದಂಡ ಅಲ್ಲ. ವಸತಿ ಇಲ್ಲಿರೋರು ವಸತಿ. ಸ್ವತಂತ್ರ ಹೋರಾಟಗಾರರಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು. ಬ್ರಿಟಿಷರ ವಿರುದ್ಧ ಮುಸ್ಲಿಂ ಅಂದ ತಕ್ಷಣ ರಾಷ್ಟ್ರ ವಿರುದ್ಧ ಅಂತ 140 ಕೋಟಿ ಜನಸಂಖ್ಯೆ ಇದೆ ಭಾರತದಲ್ಲಿ. ಅದರಲ್ಲಿ 17% ಮುಸ್ಲಿಂ ಇದ್ದಾರೆ. ಆರ್ ದೇ ನಾಟ್ ಇಂಡಿಯನ್ಸ್? Are they not entitled to the provision of the constitution? They avail the rights and fundamental rights of the constitution. ಜನಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಹೆಚ್ಚು ಜನರಿಗೆ ಹೋಗಿ ಅವ್ರು ವಾಸ ಮಾಡೋ ಏರಿಯಾ ನೋಡಿ. ಲಿವ್ ಲೈಕ್ ಅನಿಮಲ್ ಬೀಯಿಂಗ್ಸ್. ಅದೇ ಸರ್, ಕೊಡಬಾರ್ದು ಅವ್ರಿಗೆ. ಯಾವ್ದನ್ನ ತೆಗೆದು ಕೊಡ್ತೀರಾ ಈಗ ಅಂತ ಸರ್? ಗವರ್ಮೆಂಟ್ ಟೇಕ್ ಎ ಡಿಸಿಷನ್ ಕೊಡ್ತೀವಿ. ಹೌಸ್ ಇಸ್ ಅ ಪ್ರಯಾರಿಟಿ. ಮನೆ ಇಲ್ದಿದ್ದವ್ರಿಗೆ ಎಲ್ರಿಗೂ ಮನೆ ಕೊಡ್ಬೇಕು ಅನ್ನೋ ನೀತಿ ಆದ್ಮೇಲೆ ಅಂತದ್ದು ಯಾರಿಗಿಲ್ಲ ಎಲ್ಲರೂ ಕೊಡ್ತೀವಿ. ಕೊಡುವಾಗ ಹೆಚ್ಚು ಸಂಖ್ಯೆಯವರು ಅವ್ರ ಮನೆಯಲ್ಲಿರೋದ್ರಿಂದ 10% ಬದಲು 15% ಜಾಸ್ತಿ ಕೊಡಿ ಅಂತ ಹೇಳ್ತಾರೆ. ಇಟ್ ಡಸಂಟ್ ಮೀನ್ ವಿ ಆರ್ ಡಿನೈಯಿಂಗ್ ಅದರ್ಸ್. ಯಾರು ವಸತಿ ಇಲ್ಲ ಅವ್ರಿಗೆಲ್ಲ ವಸತಿ. ಹೌಸ್ ಇಸ್ ಎ ಪ್ರಯಾರಿಟಿ. ಪ್ರತಿಯೊಬ್ಬರು ತಲೆ